ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಂತ. ಈಗ ನಾನು ಇವತ್ತು ಸಂಕಷ್ಟಾಹಾರ ಚತುರ್ದಶಿ ಮಂಗಳವಾರದ ದಿನ. ಈಗ ಎಲ್ಲ ಕೆಲಸ ಆಗಿ ನಿಮಗೆ ಸಿಕ್ಕಿದ್ದೀನಿ. ಇನ್ನು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗುವಾಗ ಹಾಗೇ ಒಂದು ಬ್ಲಾಗ್ ಮಾಡುವ ಅಂತ ಆಯಿತು. ನೆಲ ಒರೆಸಿ ದೇವರಿಗೆ ದೀಪ ಇಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರುವ. ಇನ್ನೊಂದು ನೆಲ ಒರೆಸಲಿಕ್ಕೆ ಬಾಕಿ ಇದೆ, ಎಲ್ಲ ಇಟ್ಟು ದೇವಸ್ಥಾನಕ್ಕೆ ಹೋಗಿ ಬರುವ. ಇವತ್ತಿನ ದಿನ ನಂದು ಯಾವ ರೀತಿ ಹೋಗುತ್ತೆ ಅಂತ ನೋಡ್ತಾ ಹೋಗುವ ಬನ್ನಿ. ಇಲ್ಲಿ ನೋಡಿ, ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಪೂಜೆಯನ್ನು ಹೂ ತಂದಿಲ್ಲ ನಾನು, ಅದಕ್ಕೆ ಇದರಲ್ಲಿ ಹಾಕ್ತೀನಿ. ಮತ್ತು ದೇವಸ್ಥಾನಕ್ಕೆ ಹೋಗಿ ಬರುವಾಗ ಹೂವಿನ ಹಾರ ತರ್ತೀನಿ. ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಕರ್ಪೂರದ ಆರತಿಗೆ ಎಲ್ಲ ಮಾಡಿ ನನ್ನ ಪೂಜೆ ಸಿಂಪಲ್ಲಾಗಿ, ನಾನು ಹೆಚ್ಚಾಗಿ ದೇವರಿಗೆ ದೇವಸ್ಥಾನದಲ್ಲಿ ಪೂಜೆ ಕೊಡೋದು, ಮನೆಯಲ್ಲಿ ಸಿಂಪಲ್ಲಾಗಿ ಮಾಡೋದು. ನನಗೆ ಮನೆಯಲ್ಲಿ ಅಷ್ಟು ಕಂಫರ್ಟೇಬಲ್ ಆಗಲ್ಲ, ಅದಕ್ಕೆ ದೇವಸ್ಥಾನಕ್ಕೇ ಕೊಡೋದು ನಾನು ಮಾಡೋದು. ಸ್ವಲ್ಪ ಪೂಜೆ ಮಾಡೋದು, ಯಾಕಂದರೆ ಹೂ ತಂದಿಲ್ಲ, ಮನೆಯಲ್ಲಿ ಆಗಿದ್ದು ಸ್ವಲ್ಪ ಇತ್ತು. ಮತ್ತು ಇನ್ನೂ ಹೋಗಿ ತರಬೇಕು. ಈ ಫಸ್ಟ್ ಯಜಮಾನರು ಮಾಡ್ತಿದ್ದಾರೆ, ಮತ್ತು ನಾನು ಮಾಡೋದು ಪೂಜೆ. ಈಗ ಕರ್ಪೂರದಾರತಿ ಮಾಡಲಿಕ್ಕೆ ಉಂಟು. ಮಗ ಕಲರ್ ಕೊಡ್ತಿದ್ದಾನೆ ನೋಡಿ, ಕಲರ್ ಕೊಡ್ತಿದ್ದಾನೆ ಮಗ. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದು ನಾವು. ಮಕ್ಕಳು ಕಲರ್ ಕೊಡ್ತಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ನೋಡಿ. ನನ್ನ ಮಗ ಡ್ರಾಯಿಂಗ್ ಮಾಡ್ತಿದ್ದಾನೆ. ಇಲ್ಲಿ ದೇವರಿಗೆ ದೀಪ ಇಟ್ಟು ಕರ್ಪೂರದಾರತಿ ಮಾಡಬೇಕು. ಈಗ ಕರ್ಪೂರದಾರತಿ ಏನು ಫಸ್ಟ್ ಬಂತು, ಓಕೆ. ಇದು ಮಾಡಿ ಫಸ್ಟ್ ಒಂದು ಹೌದೀತೆ ಪೂರ. ಈಗ ಹೂ ತಂದು ಹಾಕಬೇಕು. ದೇವಸ್ಥಾನಕ್ಕೆ ಹೋಗಿ ಬರುವಾಗ ಹೂವೆಲ್ಲ ತರುವುದು. ಮೌನಿ ಬರ ಗಡಿ ಐತಿ. ಈಗ 8:30ಗೆ ಎಷ್ಟು ಬಿಸಿಲಿದೆ ನೋಡಿ. ಮಾರ್ನಿಂಗ್ 8:30ಗೆ ನೋಡಿ, ಸಾಯಿಬಾಬಾ ನಮ್ಮ ಬಿಲ್ಡಿಂಗ್ ಇತ್ತು. ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನ ಒಂದಿಲ್ಲ ನೋಡಿ, ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಮಾರ್ನಿಂಗ್ ಬೆಳಿಗ್ಗೆ ಹೋಗೋದು. ಇವರಿಗೆ ರಜೆ ಇಲ್ಲ, ಅದಕ್ಕೆ ಮತ್ತೆ ದೇವಸ್ಥಾನಕ್ಕೆ ಹೋಗೋದಿದ್ದರೆ ಮನಸ್ಸು ನೆಮ್ಮದಿ ಇರುವುದಿಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ನೋಡಿ. ದೇವಸ್ಥಾನದಲ್ಲಿ ಸ್ವಲ್ಪ ವಿಡಿಯೋ ಮಾಡ್ತೀನಿ, ಆದರೆ ಸಂಕಷ್ಟ ಅಲ್ವ ಇವತ್ತು, ತುಂಬ ರಶ್ ಇರ್ತಾರೆ. ಹಾಗೆ ಚಿಕ್ಕ ದೇವಸ್ಥಾನ, ಅದು ರಶ್ ಇರುವ ಕಾರಣ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲ್ವೋ ಏನೋ, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ತೀನಿ ನೋಡುವ. ಮಾರ್ನಿಂಗ್ ಹೋಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಟ್ರಾಫಿಕ್ ಕೂಡ ಇದ್ದರೆ ಡೇಂಜರು. ಟ್ರಾಫಿಕ್ ಇರುವುದಿಲ್ಲ, ಆದರೂ ಕೂಡ ಹೊರಡ್ತಾ ಇದ್ದೀವಿ ನೀರಿಗೆ. ಇವಾಗ ಅಷ್ಟು ಕ್ಲಿಯರ್ ಬರುವುದಿಲ್ಲ ಅದು ಬಿಸಿಲಿಗೆ.
ಅಂದರೆ ಮನೆಗೆ 8:30 ಹೋಗಿದ್ದಲ್ವಾ, 10:30 ಆಯಿತು. ಎಷ್ಟು ಬಿಸಿಲು ಅಂದರೆ ಅಯ್ಯೋ ದೇವ, ತಲೆನೋವು ಹಿಡ್ದೋಯ್ತು ನನಗೆ, ಅಷ್ಟು ಬಿಸಿಲು. ಹೋಗಿ ಬಂದ್ವಿ. ಇವಾಗ ಏನೋ ಪುಣ್ಯದಲ್ಲಿ ನನಗೆ ಇದು ಸಿಕ್ತು, ನನಗೆ ಏನು ಬಾಳೆ ಎಲೆ ಊಟಕ್ಕೆ ಸಿಕ್ತು ನನಗೆ, ತಗೊಂಡು ಬಂದ್ವಿ. ಮತ್ತು ಚಸ್ಮ ಒಂದು ಚೇಂಜ್ ಮಾಡಲಿಕ್ಕಿತ್ತು, ಹೊಸ ಡಿಸೈನ್, ಅದನ್ನು ಚೇಂಜ್ ಮಾಡ್ಕೊಂಡು ಬಂದೆ. ನಾಳೆ ಕೊಡ್ಬೋದು, ನಾಡ್ದು. ಇನ್ನು ನನ್ನ ಈ ದಿನ ಹೇಗೆ ಹೋಗುತ್ತೆ, ನೀನು ಸಂಜೆ ಸಿಗ್ತೀನಿ ನಿಮಗೆ. ಯಾಕಂದರೆ ಸಂಜೆ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಸಂಕಷ್ಟಿ ಊಟ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಸಿಗ್ತೀನಿ. ವಿಡಿಯೋ ಮಾಡಿದ್ದೀನಿ ದೇವಸ್ಥಾನದ ಸ್ವಲ್ಪ, ಅದನ್ನು ಕೂಡ ಹಾಕ್ತೀನಿ. ಬಾಯ್. ಇದೆಲ್ಲ ತಂದಿನಿ, ಬಾಳೆಹಣ್ಣು, ಬಾಳೆ ಎಲೆ ಎಲ್ಲ ತಂದು ಅವ್ರದ್ದು ದುಡ್ಡೆಲ್ಲ ಖಾಲಿ ಮಾಡ್ತೀನಂತೆ, ದುಡ್ಡೆಲ್ಲ ಖಾಲಿ ಮಾಡ್ತೀನಂತೆ ನಾನು. ಅದಕ್ಕೆ ಸುಸ್ತಾಗಿ ಹೋಗ್ತಾರೆ. ನೋಡಿ ಮಗ ಬೋಳ